ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆಯುತ್ತೇನೆ. ಈಗಿನ ಬೆಂಗಳೂರು ವ್ಯಾಪ್ತಿಗೆ ಹೊಸ ಬಡಾವಣೆ ಸೇರ್ಪಡೆಯನ್ನ ಮಾಡುವುದಿಲ್ಲ. ಈಗ ಇರುವ ವ್ಯಾಪ್ತಿಯಲ್ಲೇ ಗ್ರೇಟರ್ ಬೆಂಗಳೂರು ಅನುಷ್ಠಾನವಾಗಿದ್ದು, ಇದೇ ವ್ಯಾಪ್ತಿ ಇಟ್ಟುಕೊಂಡೇ ಚುನಾವಣೆಯನ್ನ ಮಾಡುತ್ತೇವೆ. ಅತಿ ಶೀಘ್ರದಲ್ಲೇ ಚುನಾವಣೆ ಮಾಡಲೇಬೇಕಿದೆ, ಮಾಡುತ್ತೇವೆ ಕೂಡ. 3-4 ದಿನಗಳಲ್ಲಿ ಚುನಾವಣೆಯನ್ನ ದಿನಾಂಕ ನಿಗದಿ ಮಾಡುತ್ತೇವೆ. ಚುನಾವಣೆ ವಿಳಂಬ ಮಾಡುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಕ್ವಾರ್ಟರ್ ಬೆಂಗಳೂರು ಎಂಬ ಅಶೋಕ ಹೇಳಿಕೆಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಕ್ವಾರ್ಟರ್ ಆದರೂ ಫುಲ್ ಬಾಟಲ್ ಅನ್ನಲಿ, ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ವಿರೋಧ ಪಕ್ಷದವರಾಗಿ ಅಷ್ಟು ವಿರೋಧ ಮಾಡದಿದ್ದರೆ ಹೇಗೆ ಹೇಳಿ? ಅವರು ನಿಜವಾಗಲೂ ವಿರೋಧ ಮಾಡಬೇಕಿದ್ದರೆ ವಿಧಾನಸಭೆಯಲ್ಲೇ ಅದನ್ನ ಹೇಳಬಹುದಿತ್ತು. ವಿಧಾನಸಭೆಯಲ್ಲಿ ಬೆಂಬಲವನ್ನ ಕೊಟ್ಟು ಈಗ ಈ ರೀತಿ ಹೇಳಿದ್ರೆ ಅದರಲ್ಲಿ ಅರ್ಥ ಇದೆಯಾ? ಅವರು ಬೆಂಗಳೂರಿನ ಒಂದು ಭಾಗ. ಅವರ ಎಲ್ಲಾ ಸಲಹೆಗಳನ್ನ ಮತ್ತೊಂದು ಬಾರಿ ಪಡೆಯುತ್ತೇನೆ ಎಂದು ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ. ಎಲೆಕ್ಷನ್ ಮಾಡಲೇಬೇಕು, ಅದನ್ನು ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ. ವಿತಿನ್ 4 months ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ. ಒಂದು ಮೀಟಿಂಗ್ ಕರಿತಾ ಇದ್ದೀನಿ, ಆಲ್ ಪಾರ್ಟಿ ಮೆಂಬರ್ಸ್ನು ಮೀಟಿಂಗ್ ಕರಿತೀನಿ. ಅವ್ರ ಸಜೆಷನ್ ಕೇಳ್ತೀನಿ, ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವ್ರ ಅಭಿಪ್ರಾಯನೂ ಕೇಳ್ತೀನಿ ನಾನು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 90% ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ. ಮುಂದೂ ಕೂಡ ಇದೇನು ನಮ್ಮದೇನು ಸ್ವಂತದ್ದೇನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದ್ವಿ. ಈ ವರ್ಷದಲ್ಲೇ ಆಗ್ಬೋದು ಸರ್? ಹೌದೌದು, ಮಾಡಲೇಬೇಕಾಗ್ತದೆ. ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಾನು ಯಾಕೆ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು, ಅದನ್ನು ಸೇರ್ಸೋಕೆ ಹೋದರೆ ಲೇಟ್ ಆಗ್ತದೆ. ಆ ಪಂಚಾಯತಿಯವರು, ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳೋದು. ಅವ್ನು ಮುಂದಕ್ಕೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಷನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬೆಂಗಳೂರು ಆ್ಯಡ್ ಆಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಮೈಸೂರಿನಲ್ಲಿ ಭಾರತೀಯ ಯೋಧರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ನಗರದಲ್ಲಿ ಬಿಜೆಪಿಯಿಂದ ಬೃಹತ್ ರ್ಯಾಲಿ ನಡೆದಿದ್ದು, ತಿರಂಗ ಯಾತ್ರೆ ಹೆಸರಿನಲ್ಲಿ ನಡೆಯುತ್ತಿದೆ ರ್ಯಾಲಿ. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆಯುತ್ತಿದ್ದು, ಮೈಸೂರಿನ ಜನರಲ್ ಕಾರ್ಯಪ್ಪ ವೃತ್ತದಿಂದ ತಿರಂಗ ಯಾತ್ರೆ ಆರಂಭವಾಗಿದೆ. ಇನ್ನು ಕಾರ್ಯಪ್ಪ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ ವಿವಿಧ ಧರ್ಮ ಗುರುಗಳು ಹಾಗೂ ರಾಜಕೀಯ ಮುಖಂಡರು. ಶಾಲಾ ಮಕ್ಕಳು, ಮೈಸೂರು ನಾಗರಿಕರು, ವಿವಿಧ ಧರ್ಮ ಗುರುಗಳು ಸೇರಿದಂತೆ ಸಾವಿರಾರು ಜನರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಶಿವರಾಂಪೇಟೆ ರಸ್ತೆಯಿಂದ ಚಿಕ್ಕ ಗಡಿಯಾರ ವೃತ್ತ, ದೇವರಾಜು ಅರಸು ರಸ್ತೆ ಮಾರ್ಗವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಸಾಗಲಿದೆ ತಿರಂಗ ಯಾತ್ರೆ. ಇನ್ನು ಮೆರವಣಿಗೆಯಲ್ಲಿ ರಾರಾಜಿಸುತ್ತಿರುವ ತ್ರಿವರ್ಣ ಧ್ವಜಗಳು, ದೇಶಕ್ಕಾಗಿ ತಿರಂಗ ಯಾತ್ರೆ ಎಂದು ಘೋಷಣೆ ಮೊಳಗಿಸುತ್ತಿರುವ ನಾಗರಿಕರು. ಇನ್ನು ಯಾತ್ರೆಯಲ್ಲಿ ಸುತ್ತೂರು ದೇಶಿಕೇಂದ್ರ ಶ್ರೀಗಳು, ಗಣಪತಿ ಸಚ್ಚಿದಾನಂದ ಶ್ರೀಗಳು, ಆದಿಚುಂಚನಗಿರಿ ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ, ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ವಿವಿಧ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದರು. ವಿಕೃತ ಮನಸ್ಸುಗಳು ಕ್ರೌರ್ಯದಿಂದ ಇಂತಹ ಘಟನೆಗಳನ್ನು ಮಾಡಿದಾಗ ದೇಶಗಳ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದಾರೆ. ನಿರಪರಾಧಿಗಳಂತಹ ಸೌಮ್ಯ ಸ್ವಭಾವದ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ನಡೆಸಿದ ಕಾರಣದಿಂದಾಗಿ ಇಷ್ಟೆಲ್ಲ ಘಟನೆಗಳು ಮುಂದುವರೆದಿದೆ. ಯಾವುದೇ ದೇಶ ಶಾಂತಿ ಸಹನೆಗಳನ್ನು ನಿರಂತರವಾಗಿ ಕಾಪಾಡಬೇಕಾದಂತಹದ್ದು ಆ ದೇಶಗಳ ಧರ್ಮ. ಪ್ರಕ್ಷುಬ್ಧ ಮನಸ್ಸಿನ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಅಂತಹ ಶಕ್ತಿಗಳಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಗೊಳಿಸಿದ್ರೆ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಇಂತಹ ಸಂದರ್ಭ ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಭಾರತ ಹೇಗೆ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಆ ವಿಕೃತ ಮನಸ್ಸುಗಳು ತೋರಿಸ್ಕೊಟ್ಟಿದೆ. ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಂಡು ಯಾರು ಅಂತ ಅಹಿತಕರಗಳಿಗೆ ಕಾರಣವಾದ
ಎಲ್ಲ ನೆಲೆಗಳನ್ನು ಧ್ವಂಸ ಮಾಡೋದು ಭಾರತೀಯರ ಒಂದು ಕ್ಷಣ ನೆಮ್ಮದಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪತ್ರಿಕೆಯಲ್ಲಿ ಬಂದದ್ದು ಸಿಂಧೂರ ಅಂತ ಹೆಸರು ಕೊಟ್ಟದ್ದು ಯಾತಕ್ಕೆ ಅಂದರೆ ಆ ಸಿಂಧೂರವನ್ನು ಅಳಿಸ್ತಂಥ ಅವರ ಆ ಕ್ರೋಧಕ್ಕೆ ಅದೇ ಹೆಸರಿನಲ್ಲಿ ಇಡೀ ಒಂದು ಕ್ರೌರ್ಯವನ್ನು ನಾಶ ಮಾಡುವಂತಹ ಕೆಲಸ ನಡೆದಿದೆ. ಇದಕ್ಕೆ ನಮ್ಮ ಯೋಧರು ಅಲ್ಲಿ ಇಡೀ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಅಲ್ಲಿ ಸೈನ್ಯ ಗಡಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಶೌರ್ಯ ಸಾಹಸಗಳಿಗೆ ನಮ್ಮ ಯಾವ ಕೃತಜ್ಞತೆಗಳು ಕೂಡ ಅದಕ್ಕೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಸಿಗೆ ಕಾಲದಲ್ಲಿ ಸಂಜೆ 4 ಗಂಟೆಗೆ ಒಂದು ಮಳೆ ಬಂದರೆ ಚಳಿ ಆಗುತ್ತೆ ಅಂತ ಬೇಗನೆ ಇನ್ನಷ್ಟು ಪೆಟ್ರೋಲ್ ಬರುತ್ತೆ, ಚಳಿ ಆಗುತ್ತೆ ಅಂತ ಬೇಸಿಗೆ. ಆ 0 ಡಿಗ್ರಿನಲ್ಲಿ ಎಷ್ಟೋ ಡಿಗ್ರಿನಲ್ಲಿ ಇಡೀ ಪ್ರಾಣವನ್ನು ಬಲಿಕೊಟ್ಟು ದೇಶವನ್ನು ಕಾಯ್ತಾರಲ್ಲ, ಅವ್ರು ದೇಶ ಕಾಯ್ತಾರೆ ಅಂತೇಳಿ ನಾವು ತಿರಂಗ ಯಾತ್ರೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ದೇಶ ಕಾಯೋರಿಗೆ ಯಾವ ತಿರಂಗ ಯಾತ್ರೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ಯಾತ್ರೆಯಲ್ಲಿ ಹೇಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ, ದಿನನಿತ್ಯದ ಒಂದು ಧ್ಯಾನದಲ್ಲಿ ಅಂತ ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡುವಂತಹ, ಭಾರತವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಭಗವಂತ ಸರ್ವರಿಗೂ ಕೊಡಲಿ ಅಂತ ಹಾರೈಸೋಣ ಅಂತ ನಮ್ಮ ಮಾತು ಹೇಳಿ ಈ ತಿರಂಗ ಯಾತ್ರೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಮೈಸೂರಿನ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುತ್ತಿದ್ದು ಕುಡಿಯಲು ನೀರಿಲ್ಲದೆ ತಿನ್ನಲು ಅನ್ನ ಸಿಗದೆ ಪರದಾಡುತ್ತಿದ್ದಾರೆ ಜನರು. ಒಂದು ತೊಟ್ಟು ನೀರು, ಹಾಲು, ಮಜ್ಜಿಗೆ ಕೊಳ್ಳಲು ಆಟೋದಲ್ಲಿ ಹೋಗಿ ತರುತ್ತಿರುವ ಸಾರ್ವಜನಿಕರು ಸುತ್ತಮುತ್ತಲಿನ ಊರುಗಳಿಂದ ಬಂದಿರುವವರ ಪಾಡು ಅಷ್ಟಿಷ್ಟಲ್ಲ. ಇನ್ನು ಈ ಕೂಡಲೇ ಒಂದು ಕ್ಯಾಂಟೀನ್ ಹಾಗೂ ನಂದಿನಿ ಬೂತ್ ತೆರೆಯಿರಿ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋರಿಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆಯಿಂದ ನಮ್ಮ ಅಜ್ಜಿಯವ್ರು ಕರ್ಕೊಂಡ್ಬಂದಿದ್ದೀವಿ. ಅವ್ರಿಗೆ ಲೋ BP ಆಗ್ಬಿಟ್ಟಿತ್ತು. ಬಂದರೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಒಂದು ಟೀ ಕಾಫಿದಿಲ್ಲ, ಮತ್ತು ಒಂದು ಬ್ರೆಡ್ ಹಾಲಾಗಲಿ ಏನೂ ಇಲ್ಲ. ನಾವು ಏನಾದರೂ ಬೇಕು ಅಂದರೆ ಮೇಟ್ಕಳ್ಳಿ ಹತ್ರ ಹೋಗಿ ತರಬೇಕು, ಇಲ್ಲ ಒಂಟಿಕೊಪ್ಪಲಿಗೆ ಹೋಗ್ಬೇಕು, ಹಂಗೆ ಆಗ್ಬಿಟ್ಟೈತೆ. ಇಲ್ಲಿ ಒಂದು ಟೀ ಕ್ಯಾಂಟೀನ್ ಇರ್ಬೋದು, ಇಲ್ಲ ಹಾಲ್ದು ಡೈರಿ ಇರ್ಬೋದು, ಏನಾದರೂ ತೀರಾ ಅವಶ್ಯಕತೆ ಇರೋಂಥ ಸೌಲಭ್ಯಗಳು ಬೇಕೇ ಬೇಕು. ಮತ್ತು ಎಮರ್ಜೆನ್ಸಿ ಆದಾಗ ಎಲ್ಲೂ ಹೋಗೋಕ್ಕಾಗಲ್ಲ, ಹಂಗಾಗಿದೆ. ಹೀಗಾಗಿ ತೀರಾ ಅವಶ್ಯಕತೆ ಇರೋಂಥ ಇಲ್ಲಿ ಬೇಕೇ ಬೇಕಾಗ್ತದೆ. ಕ್ಯಾಂಟೀನ್ ಇಲ್ಲ ಸರ್, ಇಲ್ಲಿ ಒಳಗಡೆ ಕ್ಯಾಂಟೀನ್ ಇಲ್ಲ. ಹಾಗಾಗಿ ಭಾರಿ ಪ್ರಾಬ್ಲಮ್ ಇದೆ. ಒಂದು ಜ್ಯೂಸುದ ಇಲ್ಲ, ತೀರಾ ಸುಸ್ತಾದರೆ ಒಂದು ಕುಡ್ಸೋಕ್ಕೆ ಜ್ಯೂಸು ಇಲ್ಲ ವ್ಯವಸ್ಥೆಗಳು. ಸ್ಥಳೀಕರು ಕುಂಬಾರಕೊಪ್ಪಲು, ಅದೇ ಇಲ್ಲಿ ಯಾವುದೇ ಸಾರ್ವಜನಿಕವಾಗಿ ಯಾವುದೇ ಥರದ ಒಂದು ವ್ಯವಸ್ಥೆ ಇಲ್ಲ. ಯಾರು ಈಗ ಪೇಷಂಟ್ ಬಂದರೆ ಒಂದು ಟ್ಯಾಬ್ಲೆಟ್ಸ್ ತಗೋಬೇಕು ಅಂದರೆ ಒಂದು ನೀರು ವ್ಯವಸ್ಥೆ, ಅದರ ಒಂದು ಅಂಗಡಿ ಇದ್ದರೆ ನೀರು ತಗೊಳ್ತಾರೆ, ಕಾಫಿ ಟೀ ಕುಡಿತಾರೆ. ಮತ್ತು ಇನ್ನಿತರ ಏನೇ ಸೌಲಭ್ಯಗಳು, ಒಂದು ಬಿಸ್ಕೆಟ್ ಆಗಲಿ, ಒಂದು ಸ್ನ್ಯಾಕ್ಸು, ಏನಾರು ಒಂದು ವ್ಯವಸ್ಥೆ ಇದ್ದರೆ ಇಲ್ಲಿ ಬರೋರಿಗೂ ಇದು. ಈಗ ನಾವು ಬಂದಿದ್ದೀವಿ ಬೆಳಗ್ಗೆ, ನಾವು ನೀರಿಗೆ ಅಂದರೆ ಸುಮಾರು ದೂರ ಹೋಗಬೇಕು, ಒಂಟಿಕೊಪ್ಪಲು ಹೋಗಬೇಕು, ಇಲ್ಲ ಮೇಟ್ಕಳ್ಳಿ ಸಿಗ್ನಲ್ ತನಕ ಹೋಗಬೇಕು, ನಡ್ಕೊಂಡು ಹೋಗ್ಬೇಕು. ಹೊರಗಡೆಯಿಂದ ಬಂದಿರ್ತೀವಿ, ವೆಹಿಕಲಲ್ಲಿ ಬಂದಿರಲ್ಲ, ಬಾಡಿಗೆ ಆಟೋ ಮಾಡ್ಕೋಬೇಕಾಗತ್ತೆ, ತೊಂದರೆ ಆಗ್ತದೆ. ಅದೊಂದು ಸೌಲಭ್ಯ ಇದ್ದರೆ, ಒಂದು ಯಾವುದಾದ್ರು ಒಂದು ಟೀ ಶಾಪು ಅಥವಾ ಒಂದು ನಂದಿನಿ ಬೂತ್ ಥರ ಯಾವುದೋ ಒಂದು ವ್ಯವಸ್ಥೆ ಏನಾರು ಒಂದು ಆದರೆ ಇಲ್ಲಿ ಜನಗಳಿಗೂ ಅನುಕೂಲ, ನಮ್ಮಂಥವ್ರಿಗೆಲ್ಲ ಬರೋರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಒಂದು ನಮ್ಮ ಅಭಿಪ್ರಾಯ. ಎಲ್ಲ ಸಾರ್ವಜನಿಕವಾಗಿ ಅದು ಎಲ್ಲರೂ ಸುಮಾರು ಜನ ಅದನ್ನು ಮಾತಾಡ್ತಾರೆ. ಹಳ್ಳಿಯಿಂದ ವಯಸ್ಸಾದರೂ ಬಂದಿರ್ತಾರೆ, ಅವರಿಗೂ ಒಂದು ಉಪಯೋಗ ಆಗುತ್ತೆ. ಆ ಥರ ಒಂದು ಮಾಡಿದ್ರೆ ವ್ಯವಸ್ಥೆ ಒಳ್ಳೆಯದು ಅಂತ ನಮ್ಮದು. ಅದೇ ಇದೆ, ಹಿಂಗೆ ಸೌಲಭ್ಯ ಇಲ್ಲ, ಬಂದವ್ರಿಗೆ ದೂರ ಬರೀ. ಈಗ ಹಿಂಗೆ ಪಾಪುಗಳು ಕರ್ಕೊಬಂದ್ರೆ ಎಲ್ಲ ಹೋಗೋಕ್ಕೆ ಏನು ನೀರಿಗೆಲ್ಲ 1 ಕಿಲೋಮೀಟ್ರು ಆಟೋದಲ್ಲಿ ಹೋಗ್ಬೇಕು, ಹತ್ತಿರ ಇಲ್ಲ. ಒಂದು ಏನು ಬ್ರೆಡ್ಡು ಇಲ್ಲಿ ಒಂದು ಕ್ಯಾಂಟೀನ್ ಏನೂ ಇಲ್ಲ. ಊಟಕ್ಕೆ ಎಲ್ಲ ಪ್ರಾಬ್ಲಮ್ಮು, ಏರಿಯೆಲ್ಲ ಸಮೇತವು ಆಮೇಲೆ ಸರ್ ಅಷ್ಟು ಇದ್ರಾಗೆಲ್ಲ ಹಾಲಿಡೇರೆ ಎಲ್ಲ ಏನು ಸಿಕ್ಕಲ್ಲ ಸಹ ಇಲ್ಲಿ. ಅವೆಲ್ಲ ತೊಂದರೆ ಆಗೈತೆ. ದೂರ ಸಹ ಹೋಗ್ಬೇಕು, ಚಾರ್ಜ್ ಹಾಕೊಂಡು ಆಟೋಗೆ ಹೋಗ್ಬೇಕು. ಮಹಾರಾಜ್ ಕುಮಾರಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಸರಿಯಾದ ಕ್ಯಾಂಟೀನ್ಗಳು ವ್ಯವಸ್ಥೆ ಇಲ್ಲ. ಊಟ ತಿಂಡಿಗೆ ತುಂಬ ತೊಂದರೆ. ಆ ರೋಡ್ ಸೈಡ್ ಹೋಗಿ ಫುಟ್ಪಾತಲ್ಲಿ ತಂದು ಪೇಷಂಟ್ ನಾವು ತಿನ್ನೋಕ್ಕೆ ಆಯ್ತಿಲ್ಲ ಸರಿಗೆ. ಅದರಿಂದ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಒಂದು ಕ್ಯಾಂಟೀನ್ ವ್ಯವಸ್ಥೆ ಆಗಬೇಕು. ಶೌಚಾಲಯಗಳೆಲ್ಲ ನೀಟಾಗಿರೋಲ್ಲ, ತುಂಬ ಗಲೀಜಿರ್ತದೆ. ಸ್ವಲ್ಪ ಸ್ವಚ್ಛತೆ ಬೇಕು ಅಂತ ಕೇಳ್ತೀನಿ. ಮಜ್ಜಿಗೆ ಸಿಗಲ್ಲ, ಹಾಲು ಸಿಗಲ್ಲ. KMF ಯಾವುದು ಅದು ಹಾಲು ಏನೂ ಸಿಗ್ತಾಯಿಲ್ಲ. ಅದಕ್ಕೆ ನಂದಿನಿ ಪಾರ್ಲರ್ ಒಂದು ಅಥವಾ ಒಂದು ಕ್ಯಾಂಟೀನ್ ಜೊತೆಗೆ 2 ಇದ್ದರೆ ನಮಗೆ ಸ್ವಲ್ಪ ಅನುಕೂಲ ಐತೆ. ಬಡವರು ದೂರ ಓಡಬೇಕು, ಹೋಗ್ಬೇಕು, ಬರಬೇಕು, ಪೇಷಂಟ್ಗಳಿಗೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ತೊಂದರೆ. ಈ ಥರ ತುಲ ಪ್ರಾಬ್ಲಮ್ಗಳು. ಇದಕ್ಕೆ ಸ್ವಲ್ಪ ಇದು ಮಾಡುವ. ನಾವು ಶ್ರೀರಂಗಪಟ್ಟಣ ಪಕ್ಕ ಹಳ್ಳಿ ಮರಳಾಗಲ್ಲ ಅಂತ. ಹಾಸ್ಪಿಟ್ಲ್ ಚೆನ್ನಾಗಿದೆ. ಈಗ ನಾವು ಈಗ 8ನೇ ತಾರೀಕಿಂದ ಆಗ್ಬಿಟ್ಟಿವಿ. ಹೌದು. ನಾನಿಲ್ಲಿ ನಮ್ಮ ಅಜ್ಜಿನ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಬಂದಿದ್ದೆ, ಶುಗರ್ ಟೆಸ್ಟ್ ಎಲ್ಲ ಮಾಡ್ಸೋಕ್ಕೆ.
ಆದರೆ ಚೆನ್ನಾಗಿದೆ, ಸೌಲಭ್ಯ ಎಲ್ಲ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಆದರೆ ಏನು ತೊಂದರೆ ಅಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಶುಗರ್ ಫ್ಲಕ್ಚುಯೇಷನ್ ಆಗೋಕ್ಕೆ ಬಿಫೋರ್ ಆ್ಯಂಡ್ ಆಫ್ಟರ್ ಟೆಸ್ಟ್ ತೊಗೊಳಕ್ಕೆ ಅವ್ರಿಗೇನಾದ್ರು ತಿನ್ನಿಸ್ಬೇಕು. ತಿನ್ಸೋಕ್ಕೆ ಇಲ್ಲೇನೂ ಒಳಗಡೆ ಏನೂ ಇಲ್ಲ. ಏನಾದರೂ ಹಾಲು ಕುಡ್ಸೋಣ, ಮಜ್ಜಿಗೆ ಕುಡ್ಸೋಣ ಈ ಬಿಸಿಲಲ್ಲಿ ಅಂದರೆ ಒಂದು ನಂದಿನಿ ಬೂತ್ ಇಲ್ಲ. ಅದಕ್ಕೆ ಏನು ಕೇಳ್ಕೊತೀನಿ ಅಂದರೆ PK ಟ್ರಾಮಾ ಸೆಂಟ್ರಲ್ಲಿ ಒಂದು ನಂದಿನಿ ಬೂತ್ ಆಗಲಿ, ಜನಕ್ಕೆ ತುಂಬ ಉಪಯೋಗ ಆಗುತ್ತೆ. ಒಂದು ಬನ್ನು, ಬ್ರೆಡ್ಡು, ಏನೋ ಒಂದು ಚಿಕ್ಕ ಐಟಮ್ಸ್ ತಿನ್ನಿಸ್ಬೋದು. ವಾಟರ್ ಬಾಟ್ಲು ತೊಗೊಬೇಕಂದ್ರೆ ಅಷ್ಟು ದೂರ ಹೋಗಬೇಕಾಗುತ್ತೆ. ಪೇಷಂಟ್ಸಿಗೆ ದಾಹ ಆದರೆ ಏನು ಮಾಡೋದು? ಅದಕ್ಕೆ ಒಂದು ರಿಕ್ವೆಸ್ಟು, ಈ ಥರ ನಂದಿನಿ ಬೂತ್ ಆದರೂ ಇಡಿ, ಒಂದು ಕ್ಯಾಂಟೀನ್ ಆದರೂ ಇಟ್ಕೊಡಿ ಅಂತ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ರಿಲ್ಯಾಕ್ಸ್ ಮೂಡಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಟುಂಬದ ಜೊತೆ ನಾಗರಹೊಳೆ ಅಭಯಾರಣ್ಯದಲ್ಲಿ ವಿಶ್ರಾಂತಿಗೆ ಜಾರಿದ್ದಾರೆ. ಪತ್ನಿ, ಮಕ್ಕಳು, ಅಳಿಯನ ಜೊತೆ ಸೆರಾಯ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ದಮ್ಮನಕಟ್ಟೆ ಸಫಾರಿಯಲ್ಲಿ ಪತ್ನಿ, ಮಕ್ಕಳ ಜೊತೆ ಪ್ರಕೃತಿ ಮಡಿಲಲ್ಲಿ ಮಿಂದೆದ್ದಿದ್ದಾರೆ ಡಿಸಿಎಂ ಶಿವಕುಮಾರ್ ಅವರು. ರೆಸಾರ್ಟ್ನಲ್ಲೇ 63ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ರಾಜಕೀಯದ ಜಂಜಾಟ, ಒತ್ತಡಗಳ ಬದಿಗಿಟ್ಟು ನಾಗರಹೊಳೆಯ ಸೆರಾಯ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ 3 ದಿನಗಳಿಂದ ಹೂಡಿದ್ದಾರೆ. ಇನ್ನು ಕುಟುಂಬಸ್ಥರ ಜೊತೆ ಸಫಾರಿಗೆ ತೆರಳಿ ವನ್ಯಜೀವಿಗಳ ಕಂಡು ಆನಂದಿಸಿದ್ದಾರೆ. ಇಂದು ಬೆಳಗ್ಗೆ ಮೈಸೂರು ವಿಮಾನ ನಿಲ್ದಾಣದ ಮೂಲಕ ಬಳ್ಳಾರಿ ಜಿಲ್ಲೆಯತ್ತ ಹೊರಡಲಿದ್ದಾರೆ ಶಿವಕುಮಾರ್ ಅವರು.